ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. 2 ಮ್ಯಾಚ್ 2 ಚಾನ್ಸ್. ಒಬ್ಬ ಆಟಗಾರನ ಸಾಮರ್ಥ್ಯವನ್ನು ಅಳೆಯೋಕೆ ಇಷ್ಟು ಸಾಕ? ತಿಂಗಳುಗಟ್ಟಲೆ ತಂಡಕ್ಕೆ ಸೇರಿಸಿಕೊಳ್ಳದೆ ಈಗ 2 ಪಂದ್ಯಗಳನ್ನು ಆಡಿಸಿ 3ನೇ ಮ್ಯಾಚ್ನಲ್ಲಿ ಬೆಂಚ್ ಕಾಯಿಸುವುದು ಎಷ್ಟು ಸರಿ? ಕ್ರಿಕೆಟ್ ಕರಿಯರ್ ಆರಂಭ ಆದಾಗಲಿಂದಲೂ ಕೂಡ ಏರಿಳಿತಗಳನ್ನೇ ಕಾಣ್ತಿರೋ ಕನ್ನಡಿಗ ಕೆಎಲ್ ರಾಹುಲ್ಗೆ ಮತ್ತೊಮ್ಮೆ ಅನ್ಯಾಯ ಆಗಿದೆ. ಟೀಂ ಇಂಡಿಯಾದಲ್ಲಿ ಅಕ್ಷರಶಃ ಸೈಡ್ಲೈನ್ ಮಾಡಲಾಗ್ತಾ ಇದೆ. ಫ್ಲಾಪ್ ಶೋ ತೋರಿಸ್ತಿರೋ ಬೇರೆ ಆಟಗಾರರಿಗೆ ಸಿಗ್ತಿರೋವಷ್ಟು ಅವಕಾಶ ನಿಜಕ್ಕೂ ಕೂಡ ಕೆಎಲ್ ರಾಹುಲ್ಗೆ ಸಿಗ್ತಾನೇ ಇಲ್ಲ. ಒಂದು ಪಂದ್ಯದಲ್ಲಿ ಡಕ್ಔಟ್ ಆದ್ರು ಅನ್ನೋ ಒಂದೇ ಕಾರಣಕ್ಕೆ ಪಂದ್ಯದಿಂದ ಈಗ ಶ್ರೀಲಂಕಾ ವಿರುದ್ಧದ 3ನೇ ಏಕದಿನ ಸರಣಿಯಲ್ಲಿ ಡ್ರಾಪ್ ಮಾಡಲಾಗಿದೆ. ಬೇಡವಲ್ಲದ ಪ್ರಯೋಗಗಳನ್ನು ಮಾಡಿ ಕೈ ಸುಟ್ಟುಕೊಂಡ ಕೋಚ್ ಗೌತಮ್ ಗಂಭೀರ್ ನಿಜಕ್ಕೂ ಕೂಡ ಕೆಎಲ್ ರಾಹುಲ್ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದ್ದಾರೆ. ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಬಳಿಕ ತಂಡದಿಂದಲೇ ಗೇಟ್ ಪಾಸ್ ಕೊಡೋ ಹುನ್ನಾರನ. ಬೇರೆ ಆಟಗಾರರ ಕಳಪೆ ಪ್ರದರ್ಶನ ಲೆಕ್ಕಕ್ಕಿಲ್ವಾ? ಕೆಎಲ್ ರಾಹುಲ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಭಾರತದ ಏಕದಿನ ಸರಣಿ ಕ್ರಿಕೆಟ್ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಗೆಲ್ಲೋ ಚಾನ್ಸ್ ಇದ್ರೂ ಕೂಡ ಮೊದಲ ಪಂದ್ಯವನ್ನು ತಮ್ಮದೇ ತಪ್ಪಿನಿಂದ ಟ್ರೈ ಮಾಡಿಕೊಂಡಿದ್ರು. 2ನೇ ಪಂದ್ಯದಲ್ಲಿ ಬ್ಯಾಟರ್ಸ್ ವೈಫಲ್ಯದಿಂದಾಗಿ ಸಿಂಹಳಿಯರ ವಿರುದ್ಧ ಸೋಲ್ಬೇಕಾಯಿತು. ಇನ್ನು 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿತ್ತು. ಯಾಕಂದ್ರೆ ಶ್ರೀಲಂಕಾ ವಿರುದ್ಧ 27 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಏಕದಿನ ಸರಣಿ ಸೋಲುವ ಭೀತಿ ಭಾರತವನ್ನು ಕಾಡಿತ್ತು. 1997ರಲ್ಲಿ ಅರ್ಜುನ ರಣತುಂಗ ನೇತೃತ್ವದಲ್ಲಿ ಲಂಕಾ ತಂಡ ಭಾರತವನ್ನು 0-3 ಅಂತರದಲ್ಲಿ ಮಣಿಸಿತ್ತು. ಆ ಬಳಿಕ ಉಭಯ ತಂಡಗಳ ನಡುವೆ 2 ದೇಶಗಳಲ್ಲಿ ಒಟ್ಟು 13 ಏಕದಿನ ಸರಣಿಗಳು ನಡೆದಿವೆ. ಭಾರತ ಸರಣಿ ಸೋತೇ ಇಲ್ಲ. ಅಲ್ಲದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಆಟಗಾರರು ತಂಡದಲ್ಲಿದ್ದಾರೆ. ಕೋಚ್ ಗೌತಮ್ ಗಂಭೀರ್ಗೆ ಇದು ಮೊದಲನೇ ಸರಣಿ. ಇದೇ ಕಾರಣಕ್ಕೆ ಶತಾಯಗತಾಯ ಟೀಂ ಇಂಡಿಯಾ ಕೊನೆ ಪಂದ್ಯವನ್ನು ಗೆಲ್ಲಲೇಬೇಕಿತ್ತು. ಇಂಥ ಟೈಮಲ್ಲಿ ಕೋಚ್ ಮತ್ತು ಕ್ಯಾಪ್ಟನ್ಗೆ ಒಳೆದಿದ್ದೇ ಪ್ಲೇಯಿಂಗ್ 11 ಬದಲಾವಣೆ. ಆದರೆ ಈ ಬದಲಾವಣೆಗಾಗಿ ಕನ್ನಡಿಗ ಕೆಎಲ್ ರಾಹುಲ್ಗೆ ಅನ್ಯಾಯ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಭಾರತ ವರ್ಸಸ್ ಲಂಕಾ ನಡುವಿನ ಏಕದಿನ ಸರಣಿಯಲ್ಲಿ ಮೊದಲ 2 ಪಂದ್ಯಗಳಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಬಿಟ್ಟರೆ ಉಳಿದೆಲ್ಲ ಬ್ಯಾಟರ್ಸ್ ಫೇಲ್ಯೂರ್ ಆಗಿದ್ರು. ಅದರಲ್ಲೂ 2ನೇ ಪಂದ್ಯದಲ್ಲಿ ಮಿಡಲ್ ಆರ್ಡರ್ ಕಂಪ್ಲೀಟ್ ಪಲ್ಟಿ ಹೊಡೆದಿತ್ತು. ಅದರಲ್ಲೂ ಶಿವಮ್ ದುಬೆ ಮತ್ತು ಕೆಎಲ್ ರಾಹುಲ್ ಡಕ್ಔಟ್ ಆಗಿದ್ರು. ಉಳಿದಂತೆ ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಆದರೆ ಅಂತಿಮವಾಗಿ 3ನೇ ಪಂದ್ಯಕ್ಕೆ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ತಂಡದಲ್ಲಿ 2 ಬದಲಾವಣೆ ಮಾಡಿದ್ದಾರೆ. ಕೆಎಲ್ ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಅವರನ್ನು ತಂಡದಿಂದ ಕೈಬಿಟ್ಟು ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ ಅವರಿಗೆ ಅವಕಾಶ ನೀಡಿದ್ದಾರೆ. ಈ ಮೂಲಕ ಒಬ್ಬ ವೇಗದ ಬೌಲರ್ ಜೊತೆಗೆ ಟೀಂ ಇಂಡಿಯಾ 4 ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಿದೆ. ಹಾಗೆಯೇ ಬೌಲಿಂಗ್ ಆಲ್ರೌಂಡರ್ ಆಗಿ ಶಿವಮ್ ದುಬೆ ತಂಡದಲ್ಲೇ ಮುಂದುವರೆದಿದ್ದಾರೆ. ಇಬ್ಬರು ಆಟಗಾರರ ಬದಲಾವಣೆ ಬಗ್ಗೆ ಮಾತನಾಡಿರುವ ರೋಹಿತ್ ಶರ್ಮಾ, ಸರಣಿ ಸಮಬಲ ಮಾಡಿಕೊಳ್ಳುವುದು ತಂಡದಲ್ಲಿ 2 ಬದಲಾವಣೆ ಮಾಡಿದ್ದೇವೆ. ಕೆಎಲ್ ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಬದಲಿಗೆ ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ ಆಗಮಿಸಿದ್ದಾರೆ. ಪಿಚ್ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಮೊದಲ 2 ಪಂದ್ಯಗಳಲ್ಲಿ ರಾಹುಲ್ ಫೇಲ್ಯೂರ್ ಆದ ಕಾರಣಕ್ಕೆ ಅವರನ್ನು ಕೈಬಿಡಲಾಗಿದೆ ಎನ್ನಲಾಗ್ತಾ ಇದೆ. ಫಸ್ಟ್ ಮ್ಯಾಚ್ನಲ್ಲಿ 31 ರನ್ ಗಳಿಸಿದ್ದ ರಾಹುಲ್ 2ನೇ ಇನ್ನಿಂಗ್ಸ್ಗೆ ಖಾತೆ ತೆರೆಯದೇ ವಿಕೆಟ್ ಒಪ್ಪಿಸಿದರು. ಮೊದಲ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಜೊತೆಗೆ ಮಹತ್ವದ ಇನ್ನಿಂಗ್ಸ್ ಕಟ್ಟಿದ್ರೂ ಕೂಡ 2ನೇ ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆದರು ಎಂಬ ಒಂದೇ ಕಾರಣಕ್ಕೆ 3ನೇ ಪಂದ್ಯದಿಂದಲೇ ಹೊರಗಿಡಲಾಗಿದೆ. ಶಿವಮ್ ದುಬೆ, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್ರಂತಹ ಆಟಗಾರರಿಗೂ ಕೂಡ ತಂಡದಲ್ಲಿ ನಿಯಮಿತವಾಗಿ ಸ್ಥಾನ ಸಿಗ್ತಾ ಇದೆ. ಆದರೆ ಕೆಎಲ್ ರಾಹುಲ್ನಂತಹ ಆಟಗಾರನಿಗೆ ಅವರ ಅನುಭವ ಪರಿಗಣಿಸಿ ಆದರೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ. ನಿಜ ಹೇಳಬೇಕಂದ್ರೆ ಒಬ್ಬ ಆಟಗಾರನ ಸಾಮರ್ಥ್ಯವನ್ನು 1-2 ಪಂದ್ಯಗಳಿಂದ ಅಳೆಯೋಕೆ ಸಾಧ್ಯನೇ ಇಲ್ಲ. ಅವಕಾಶಗಳು ಸಿಕ್ಕಾಗಷ್ಟೇ ಅವರ ಪ್ರತಿಭೆಯನ್ನು ಹೊರತರೋಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅವರನ್ನೇ ತಗೊಳ್ಳಿ. T20 ವಿಶ್ವಕಪ್ನಲ್ಲಿ ಮೊದಲ ಪಂದ್ಯದಿಂದ ಸೆಮಿಫೈನಲ್ವರೆಗೂ ಕೂಡ ವಿರಾಟ್ ಪ್ರದರ್ಶನ ಅಷ್ಟಕ್ಕಷ್ಟೇ ಇತ್ತು. ಆದರೆ ಫೈನಲ್ ಮ್ಯಾಚ್ನಲ್ಲಿ ವಿರಾಟ್ ಇರಲಿಲ್ಲ ಅಂದರೆ ಭಾರತ ಚಾಂಪಿಯನ್ ಪಟ್ಟಕ್ಕೇರೋಕೆ ಆಗ್ತಾನೇ ಇರಲಿಲ್ಲ. ಎಲ್ಲರೂ ಕೈಕೊಟ್ಟಾಗ ತಂಡಕ್ಕೆ ಆಸರಿಯಾಗಿ ನಿಂತಿದ್ದೇ ವಿರಾಟ್ ಕೊಹ್ಲಿ. ಬಹುಶಃ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕೋಚ್ ಆಗಿದ್ರೆ ಇವತ್ತು ಕೆಎಲ್ ರಾಹುಲ್ ಡ್ರಾಪ್ ಆಗ್ತಾ ಇರಲಿಲ್ಲ. ಯಾಕಂದರೆ ದ್ರಾವಿಡ್ ಕೋಚ್ ಆಗಿದ್ದಾಗ ಯಾವುದೇ ಆಟಗಾರನನ್ನು ಒಂದೇ ಪಂದ್ಯದ ವೈಫಲ್ಯತೆಯಿಂದ ಸ್ಥಾನವಂಚಿತರನ್ನಾಗಿ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ ರಜತ್ ಪಟಿದಾರ್ಗೆ ನೀಡಿದ ಅವಕಾಶಗಳೇ ಸಾಕ್ಷಿ. ಆದರೆ ಗಂಭೀರ್ ಕೋಚ್ ಆದ ಬಳಿಕ ರಿಷಬ್ ಪಂತ್ಗೆ ಅನುಕೂಲ ಮಾಡಿಕೊಳ್ಳಲು ರಾಹುಲ್ರನ್ನ ಒಂದೇ ಪಂದ್ಯದಲ್ಲಿ ಫೇಲ್ ಆಗಿದ್ದಕ್ಕೆ ಕಿತ್ತು ಹಾಕಲಾಗಿದೆ ಅಂತ ಫ್ಯಾನ್ಸ್ ಸಿಟ್ಟಾಗ್ತಾ ಇದ್ದಾರೆ. ಅದೇನೇ ಇದ್ರೂ ನಾಯಕತ್ವ, ಉಪನಾಯಕತ್ವ ಕಳ್ಕೊಂಡು ನಿರಾಸೆಗೊಂಡಿದ್ದ ಕೆಎಲ್ ರಾಹುಲ್ಗೆ ಈಗ ತಂಡದಲ್ಲೂ ಆಡೋಕೆ ಚಾನ್ಸ್ ಸಿಗ್ತಿಲ್ಲ ಅಂದರೆ ನಿಜಕ್ಕೂ ಕೂಡ ವಿಪರ್ಯಾಸ. ವಿನೇಶ್ ಫೋಗಟ್, ಈಕೆಗೆ ಅದೆಷ್ಟು ಸವಾಲುಗಳು, ಅದೆಷ್ಟು ಅನ್ಯಾಯ. ಇನ್ನೇನು ಪದಕ ವಿನೇಶ್ ಕೊರಳಿಗೆ ಬೀಳಬೇಕಿತ್ತು. ಕಡೆಯ ಗಳಿಗೆಯಲ್ಲಿ ಆಗಿದ್ದು ಮತ್ತದೇ ಅನ್ಯಾಯ. ಒಲಿಂಪಿಕ್ಸ್ನಲ್ಲಿ ಫೈನಲ್ ತಲುಪಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ವಿನೇಶ್ ಫೋಗಟ್ ಚಿನ್ನ ಗೆಲ್ಲಲಿ ಅಂತ ಶುಭ ಹಾರೈಸ್ತಾ ಇದ್ದ ಕೋಟ್ಯಂತರ ಭಾರತೀಯರ ಕನಸು ಕೂಡ ನುಚ್ಚು ನೂರು. ವಿನೇಶ್ ಫೋಗಟ್ ನಿಗದಿತ 50 ಕೆಜಿ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿದ್ದಾರೆ ಎನ್ನುವ ಕಾರಣದಿಂದ ವಿನೇಶ್ ಅವರನ್ನು ಅನರ್ಹಗೊಳಿಸಲಾಗಿದೆ.
ಆದರೆ ತನ್ನ ಹೆಚ್ಚುವರಿ ತೂಕವನ್ನು ಇಳಿಸೋಕೆ ಇಡೀ ರಾತ್ರಿ ವಿನೇಶ್ ಫೋಗಟ್ ಶ್ರಮ ಪಟ್ಟಿರೋ ರೀತಿ ಕೇಳಿದ್ರೆ ಈ ಹೆಣ್ಣು ಮಗಳಿಗೆ ಮಾತ್ರ ಯಾಕೆ ಇಷ್ಟೊಂದು ಅಗ್ನಿ ಪರೀಕ್ಷೆ ಅಂತ ನಿಮಗೂ ಕೂಡ ಅನಿಸದೇ ಇರಲ್ಲ. ಫೋಗಟ್ ಸೆಮಿಫೈನಲ್ ನಂತರ ಕಳೆದ ಒಂದೇ ರಾತ್ರಿ ಆಕೆಯ ಶ್ರಮಕ್ಕೆ ಸಾಕ್ಷಿ. ಮಂಗಳವಾರ ರಾತ್ರಿ ವಿನೇಶ್ ಫೋಗಟ್ ಅವರ ತೂಕ ಪರೀಕ್ಷೆ ಮಾಡಲಾಗಿತ್ತು. ಆಗ ಫೋಗಟ್ ತೂಕ 2 kg ಹೆಚ್ಚಿತ್ತು. ಹೀಗಾಗಿ ಆ ತೂಕವನ್ನು ಕಡಿಮೆ ಮಾಡಲು ವಿನೇಶ್ ಇಡೀ ರಾತ್ರಿ ನಿದ್ದೆ ಮಾಡದೆ ಶ್ರಮಿಸಿದ್ದಾರೆ. ವರದಿಗಳ ಪ್ರಕಾರ ಸೆಮಿಫೈನಲ್ ಪಂದ್ಯವನ್ನ ಗೆದ್ದಾಗ ವಿನೇಶ್ ಅವರ ತೂಕ 52 kg ಇತ್ತು. ನಂತರ ತನ್ನ ತೂಕವನ್ನು 2 kgಯಷ್ಟು ಕಡಿಮೆ ಮಾಡಲು ವಿನೇಶ್ ಇಡೀ ರಾತ್ರಿ ಶ್ರಮ ಪಟ್ಟಿದ್ದಾರೆ. ಸೆಮಿಫೈನಲ್ನಲ್ಲಿ ಗೆದ್ದ ನಂತರ ವಿನೇಶ್ ಫೋಗಟ್ ವಿಶ್ರಾಂತಿ ಪಡೆದಿಲ್ಲ. ರಾತ್ರಿ ಇಡೀ ಎಚ್ಚರದಿಂದ ಅವರು ತನ್ನ ಹೆಚ್ಚುವರಿ ತೂಕವನ್ನು ಕಡಿಮೆ ಮಾಡೋಕೆ ಪ್ರಯತ್ನಿಸಿದ್ದಾರೆ. ಸ್ಪೋರ್ಟ್ಸ್ ಸ್ಟಾರ್ಸ್ ವರದಿಯ ಪ್ರಕಾರ ವಿನೇಶ್ ಫೋಗಟ್ ತೂಕ ಇಳಿಸಿಕೊಳ್ಳೋಕೆ ಸೈಕ್ಲಿಂಗ್, ಸ್ಕಿಪ್ಪಿಂಗ್ ಮೊರೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ತೂಕ ಇಳಿಸುವ ಸಲುವಾಗಿ ವಿನೇಶ್ ತನ್ನ ತಲೆ ಕೂದಲು ಹಾಗೆ ಉಗುರುಗಳನ್ನು ಸಹ ಕತ್ತರಿಸಿಕೊಂಡಿದ್ದಾರೆ. ಇದು ಸಾಲದು ಅಂತ ತನ್ನ ದೇಹದ ರಕ್ತವನ್ನು ಸಹ ಬಸಿದು ಹೊರತೆಗೆಸಿಕೊಂಡಿದ್ದಾರೆ. ಇದರಿಂದ ಒಂದೇ ರಾತ್ರಿಯಲ್ಲಿ 1 kg 850 ಗ್ರಾಂ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಆದರೆ ನಿಗದಿತ ತೂಕಕ್ಕಿಂತ 150 ಗ್ರಾಂ ಹೆಚ್ಚಿದ್ದರಿಂದ ಅವರನ್ನು ಅನರ್ಹಗೊಳಿಸಲಾಗಿದೆ. ಕುಸ್ತಿಯಲ್ಲಿ ಯಾವುದೇ ಕುಸ್ತಿಪಟುವಿಗೆ ಕೇವಲ 100 ಗ್ರಾಂ ಹೆಚ್ಚುವರಿ ತೂಕದ ಭತ್ಯೆಯನ್ನು ಮಾತ್ರ ನೀಡಲಾಗುತ್ತೆ. ಅರ್ಥಾತ್ ವಿನೇಶ್ 50 kg 100 ಗ್ರಾಂ ತೂಕ ಹೊಂದಿದ್ರೆ ಅವರು ಚಿನ್ನದ ಪದಕದ ಪಂದ್ಯವನ್ನು ಆಡೋಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಅವರ ತೂಕ 50 ಗ್ರಾಂ ಹೆಚ್ಚಾಗಿದ್ದರಿಂದ ಒಲಿಂಪಿಕ್ ಪದಕ ಗೆಲ್ಲುವ ಕನಸು ಭಗ್ನಗೊಂಡಿದೆ. ಕುಸ್ತಿಯಲ್ಲಿ ಪಂದ್ಯಗಳ ಮೊದಲು ಕುಸ್ತಿಪಟುಗಳನ್ನು ತೂಕ ಮಾಡಲಾಗುತ್ತೆ. ಇದಲ್ಲದೆ 2 ದಿನಗಳ ಕಾಲ ಇದೇ ವಿಭಾಗದಲ್ಲಿ ಕುಸ್ತಿಪಟು ತನ್ನ ತೂಕವನ್ನು ಕಾಯ್ದುಕೊಳ್ಳಬೇಕಾಗಿದ್ರೂ ಕೂಡ ವಿನೇಶ್ಗೆ ಸಾಧ್ಯ ಆಗಲಿಲ್ಲ. ಇದೀಗ ಅನರ್ಹರಾಗಿರೋದ್ರಿಂದ ಒಲಿಂಪಿಕ್ಸ್ ನಿಯಮಗಳ ಪ್ರಕಾರ ಯಾವ ಪದಕ ಕೂಡ ಸಿಗೋದಿಲ್ಲ. ಅಂದು ತನಗಾದ ಅನ್ಯಾಯದ ವಿರುದ್ಧ ನ್ಯಾಯ ಸಿಗದೆ ದೆಹಲಿಯ ಬೀದಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕು ನಲುಗಿ ಕಣ್ಣೀರು ಹಾಕಿದ್ದ ವಿನೇಶ್ ಫೋಗಟ್ ವಿಶ್ವದ ನಂಬರ್ 1 ರ್ಯಾಂಕಿಂಗ್ ಕುಸ್ತಿಪಟುವನ್ನ ಸೋಲಿಸಿದಾಗ ಕೆರಳಿದ ಹೆಣ್ಣು ಹುಲಿಯಾಗಿದ್ಲು. ಇದೀಗ ಬಂಗಾರದ ಬೇಟೆಗೆ ಕಾದು ಕುಳಿತಿದ್ದ ಫೋಗಟ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡು ಗಾಯಗೊಂಡ ಹುಲಿಯಂತಾಗಿದ್ದಾಳೆ. ಆಕೆಗೆ ಈ ಗೆಲುವು ತುಂಬಾ ಅನಿವಾರ್ಯವಾಗಿತ್ತು. ವ್ಯವಸ್ಥೆ ವಿರುದ್ಧ ಸಿಡಿದು ತೊಡೆತಟ್ಟಿ ನಿಂತಾಗ ಅನುಭವಿಸಿದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಬೇಕಿತ್ತು. ತನ್ನನ್ನು ಹಣಿದವರನ್ನ ಅಖಾಡದಲ್ಲಿ ಕೆಡವಿ ಹಾಕಬೇಕಿತ್ತು. ಆಕೆಯ ವಿರುದ್ಧ ನಿಂತವರ ಕಪಾಳಕ್ಕೆ ಬಿಗಿಯುವಂತ ಖುಷಿ ಕಾಣಬೇಕಿತ್ತು. ಆದರೆ ಆಕೆಯ ಈ ಎಲ್ಲ ಕನಸುಗಳನ್ನು ಕೇವಲ 100 ಗ್ರಾಂ ತೂಕವೇ ನುಂಗಿ ಹಾಕಿದೆ. ಇದೇ ಅಲ್ಲವೇ ನಮ್ಮ ವ್ಯವಸ್ಥೆಯ ದುರಂತ. ಕೊಳ್ಳಲ್ಲಿ ಪದಕ ಹೊತ್ತು ಬಂದ್ರೆ ಆಕೆಯನ್ನ ಹೆಗಲ ಮೇಲೆ ಹೊತ್ತು ಮೆರೆಸೋಕೆ ಸಜ್ಜಾಗಿದ್ದ ಕೋಟ್ಯಂತರ ಅಭಿಮಾನಿಗಳು ಅನರ್ಹತೆ ಸುದ್ದಿ ಕೇಳ್ತಾ ಇದ್ದಂತೆ ಶಾಕ್ ಒಳಗಾಗಿದ್ದಾರೆ. ಅನರ್ಹತೆ ತೀರ್ಪು ಬಗ್ಗೆ 10 ಅನುಮಾನದ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದೇನೇ ಆಗಲಿ, ಹೋರಾಟವನ್ನೇ ಬದುಕಾಗಿಸಿಕೊಂಡು ಸೆಣಸಾಡುತ್ತಲೇ ಬಂದ ವಿನೇಶಾಗೆ ಮತ್ತೆ ಕುಸ್ತಿಯಲ್ಲಿ ಹೋರಾಡಿ ಗೆಲ್ಲುವುದು ಕಷ್ಟವೇನಲ್ಲ ಬಿಡಿ. ಇಂದು ಪದಕವನ್ನು ಮಿಸ್ ಮಾಡಿಕೊಂಡಿರಬಹುದು, ಆದರೆ ಕೋಟಿ ಕೋಟಿ ಭಾರತೀಯರ ಪಾಲಿಗೆ ಅವಳೇ ನಿಜವಾದ ಬಂಗಾರ. ಇನ್ನು ವಿನೇಶ್ ಫೋಗಟ್ ಅನರ್ಹತೆ ಬಗ್ಗೆ ವಿಶ್ವ ಕುಸ್ತಿ ಸಂಸ್ಥೆ ಅಧಿಕೃತವಾಗಿ ಪ್ರಕಟಣೆ ನೀಡಿದೆ. 50 kg ಕುಸ್ತಿ ವಿಭಾಗದಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ತೂಕ ಹೊಂದಿದ್ದ ಕಾರಣಕ್ಕೆ ವಿನೇಶ್ ಅವರನ್ನ 2ನೇ ದಿನದ ತೂಕ ಪರೀಕ್ಷೆ ವೇಳೆ ಅನರ್ಹಗೊಳಿಸಲಾಗಿದೆ. ಇದರಿಂದಾಗಿ ಸೆಮಿಫೈನಲ್ನಲ್ಲಿ ಸೋಲು ಕಂಡಿದ್ದ ಕ್ಯೂಬಾದ ಯುಸ್ನೈಲಿಸ್ ಗುಜ್ಮನ್ ಲೋಪಜ್ 50 kg ವಿಭಾಗದ ರೆಸ್ಲಿಂಗ್ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಯುಸ್ನೈಲಿಸ್ ಅವರನ್ನೇ ವಿನೇಶ್ ಫೋಗಟ್ ಸೋಲಿಸಿ ಫೈನಲ್ಗೆ ಅರ್ಹತೆ ಪಡೆದಿದ್ರು. ಆದರೆ ವಿನೇಶ್ ಅನರ್ಹಗೊಂಡಿರುವ ಕಾರಣ ಈಗ ಕ್ಯೂಬಾ ಸ್ಪರ್ಧಿ ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದಾರೆ. ಫೈನಲ್ನಲ್ಲಿ ಕ್ಯೂಬಾ ಸ್ಪರ್ಧಿ ಅಮೆರಿಕದ ಸಾರಾ ಇಳ್ದೆ ಬಾಂಡ್ ಅವರನ್ನ ಎದುರಿಸಲಿದ್ದಾರೆ. ಭಾರತದ ಚಿನ್ನದ ಹುಡುಗ ಹಾಲಿ ಚಾಂಪಿಯನ್ ನೀರಜ್ ಚೋಪ್ರಾ ಪದಕ ನಿರೀಕ್ಷೆ ಮೂಡಿಸಿದ್ದಾರೆ. ಪುರುಷರ ಜಾವೆಲಿನ್ ಥ್ರೋ ಅರ್ಹತಾ ಸುತ್ತಿನಲ್ಲಿ 89.34 ಮೀಟರ್ ಎಸೆದ ನೀರಜ್ ಚೋಪ್ರಾ ನೇರವಾಗಿ ಫೈನಲ್ಗೆ ಜಂಪ್ ಆಗಿದ್ರು. ಮೇನಲ್ಲಿ ನಡೆದ ದೋಹಾ ಡೈಮಂಡ್ ಲೀಗ್ನಲ್ಲಿ 88.36 ಮೀಟರ್ ಎಸೆದಿದ್ರು. ಇನ್ನು ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 87.58 ಮೀಟರ್ ಜಾವ್ಲಿನ್ ಎಸೆದು ಚಿನ್ನಕ್ಕೆ ಕೊರಳೊಡ್ಡಿದ್ರು. ಪ್ಯಾರಿಸ್ನಲ್ಲಿ ಆಗಸ್ಟ್ 8ರಂದು ಜಾವ್ಲಿನ್ ಫೈನಲ್ ಪಂದ್ಯ ನಡೆಯಲಿದೆ. ಗುರುವಾರ ನೀರಜ್ ಚೋಪ್ರಾ ಫೈನಲ್ನಲ್ಲಿ ಗೆದ್ದು ಪದಕ ಗೆಲ್ಲುವ ನಿರೀಕ್ಷೆ ಹೆಚ್ಚಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸೇರಿ 17 ಮಂದಿ ಈಗ ಜೈಲಿನಲ್ಲಿದ್ದಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ತನಿಖೆಯಲ್ಲಿ ಪೊಲೀಸರಿಗೆ ದರ್ಶನ್ ವಿರುದ್ಧ ಮತ್ತೊಂದು ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆ. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರುವ ಸಂಬಂಧ FSL ವರದಿ ಬಂದಿದ್ದು, ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳು ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದೆ. ಈ ಸಾಕ್ಷ್ಯ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತಷ್ಟು ಕಂಟಕವಾಗಲಿದೆ. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ಅವರ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೆ ಕಪ್ಪು ರೌಂಡ್ ನೆಕ್ನ ಟಿ ಶರ್ಟ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇರೋದು ಬೆಳಕಿಗೆ ಬಂದಿದೆ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಗ್ರಾಮೀಣ ಬ್ಯಾಂಕ್ ಸ್ಥಾಪಿಸಿದ್ದ ಮೊಹಮ್ಮದ್ ಯೂನುಸ್ ಅವರನ್ನ ಬಾಂಗ್ಲಾದೇಶ ಸರ್ಕಾರದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಂಸತ್ತನ್ನ ವಿಸರ್ಜನೆ ಮಾಡಿದ ಬೆನ್ನಲ್ಲೇ ಬಾಂಗ್ಲಾದೇಶದ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಬುಧವಾರ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನುಸ್ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.